ನಮಸ್ಕಾರ ಸ್ನೇಹಿತರೆ, ಮಾದೇಶ್ ಇಂಡಿಯನ್ ಮೀಡಿಯಾಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಜಟಾಧಾರಿಯಾದ ಪರಮೇಶ್ವರ ತನ್ನ ಕಂಠದಲ್ಲಿ ವಿಷವನ್ನಿಟ್ಟುಕೊಂಡು ಜಗವನ್ನುದ್ಧರಿಸುವ ಮಹಾದೇವನಾಗಿದ್ದಾನೆ. ನಮಗೆಲ್ಲ ತಿಳಿದಿರುವಂತೆ ಶಿವನು ಉಗ್ರ ಸ್ವರೂಪಿಯೂ ಹೌದು, ಹಾಗೂ ಅಷ್ಟೇ ಮುಗ್ಧ ಸ್ವಭಾವದವನೂ ಕೂಡ. ಶಿವನ ಮುಗ್ಧತೆ ಎಷ್ಟಿತ್ತೆಂದರೆ, ಬೇಡಿ ಬಂದ ರಾವಣಾಸುರನಿಗೆ ತನ್ನ ಆತ್ಮಲಿಂಗವನ್ನೇ ದಾನ ಮಾಡಿ ದುಷ್ಟನನ್ನ ತನ್ನ ಭಕ್ತನೆಂದು ಪರಿಗಣಿಸುವಷ್ಟು ಮುಗ್ಧತೆ ಶಿವನಲ್ಲಿ ಅಡಗಿತ್ತು. ಅಷ್ಟೇ ಅಲ್ಲದೆ ಶಿವನು ತಾನು ಸಂತುಷ್ಟಗೊಂಡು ಕೇಳಿದ ವರವನ್ನೆಲ್ಲ ಕೊಟ್ಟು ಕೊನೆಗೆ ಬೋಳಾಶಂಕರ ಎನಿಸಿಕೊಂಡ ಉದಾಹರಣೆಗಳು ಸಾಕಷ್ಟು ಇವೆ. ಆದರೆ ಶಿವನು ಒಮ್ಮೆ ಉಗ್ರರೂಪಿಯಾದರೆ ಅತ್ಯಂತ ಭಯಾನಕವಾಗಿರುತ್ತದೆ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕಾದ ಸತ್ಯ. ಅದರಂತೆ ಭಕ್ತರಿಬ್ಬರ ಮಾತಿನಿಂದ ಪ್ರೇರಿತನಾದ ಮಹಾಶಿವ ನವಗ್ರಹಗಳ ರಾಜನಾದ ಸೂರ್ಯ ದೇವನನ್ನೇ ತನ್ನ ರಥದಿಂದ ಕೆಳಗುರುಳಿಸಿ ಇಡೀ ವಿಶ್ವವನ್ನೇ ಗಾಢ ಕತ್ತಲಲ್ಲಿ ಮುಳುಗಿ ಹೋಗುವಂತೆ ಮಾಡಿ ಶಿವನ ಕೋಪಕ್ಕೆ ಸೂರ್ಯ ಬಲಿಯಾಗುವ ಬಗ್ಗೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಉಲ್ಲೇಖವಿದೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ಬಗ್ಗೆ ವಿವರವಾದ ಮಾಹಿತಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಂದುವರಿಸೋಣ. ವೀಕ್ಷಕರೇ, ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ ಧರ್ಮಗ್ರಂಥಗಳಲ್ಲಿ ಈ ಕಥೆಯ ಕುರಿತಾದ ಒಂದು ದಂತಕಥೆ ಇದೆ. ಅಷ್ಟೇ ಅಲ್ಲದೆ 18 ಅಷ್ಟಾದಶ ಪುರಾಣಗಳಲ್ಲಿ ಅತಿ ಪುರಾತನವಾದ ಬ್ರಹ್ಮವೈವರ್ತ ಪುರಾಣದಲ್ಲಿಯೂ ನವಗ್ರಹಗಳ ರಾಜ ಸೂರ್ಯದೇವನು ಶಿವನ ಕೋಪಕ್ಕೆ ತುತ್ತಾದ ಬಗ್ಗೆ ಉಲ್ಲೇಖವಿದೆ. ಒಂದು ದಿನ ಮನುಷ್ಯರು, ರಾಕ್ಷಸರು ಹಾಗೂ ದೇವತೆಗಳು ಶಿವನ ಬಳಿ ಆಶ್ರಯ ಕೋರಿ ಬರುತ್ತಾರೆ. ಅದರಂತೆ ಕಷ್ಟ ಬಂದಾಗ ಭಕ್ತರನ್ನ ಪೊರೆಯುವ ಮಹಾಶಿವ ಯಾವುದೇ ತಾರತಮ್ಯ ಭೇದ ಭಾವ ಇಲ್ಲದೆ ಎಲ್ಲರ ಮೇಲೂ ದಯೆ ಕರುಣೆಯನ್ನು ತೋರಿ ಆಶ್ರಯ ನೀಡುತ್ತಾನೆ. ಕಷ್ಟ ಎಂದು ಬಂದ ಜನರನ್ನ ಶಿವ ಎಂದೂ ಕೈಬಿಡುವುದಿಲ್ಲ. ಹೀಗಿರುವಾಗ ಒಂದು ದಿನ ಮಾಲಿ ಮತ್ತು ಸುಮಾಲಿ ಎಂಬ ರಾಕ್ಷಸರು ಸೂರ್ಯನ ಆಶ್ರಯವನ್ನು ಕೋರಿ ಬರುತ್ತಾರೆ. ಇವರಿಬ್ಬರು ತೀವ್ರತರವಾದ ದೈಹಿಕ ನೋವಿನಿಂದ ಬಳಲುತ್ತಿರುತ್ತಾರೆ. ಎಂತಹ ದೈಹಿಕ ನ್ಯೂನತೆಗಳಿದ್ದರೂ ಪರಿಹರಿಸುವಂತಹ ಶಕ್ತಿ ಸಾಮರ್ಥ್ಯ ಸೂರ್ಯದೇವನಿಗಿರುತ್ತದೆ. ಹಾಗಾಗಿ ಮಾಲಿ ಮತ್ತು ಸುಮಾಲಿಯರು ಸೂರ್ಯನ ಬಳಿ ಬಂದು ತನಗಿರುವ ದೈಹಿಕ ಸಂಕಟವನ್ನು ಗುಣಪಡಿಸುವಂತೆ ಕೇಳಿಕೊಳ್ಳುತ್ತಾರೆ. ಆದರೆ ಸೂರ್ಯದೇವ ಇವರು ರಾಕ್ಷಸರಾಗಿದ್ದರಿಂದ ಇವರ ಸಂಕಷ್ಟಕ್ಕೆ ಸ್ಪಂದಿಸುವುದಿಲ್ಲ. ಬದಲಾಗಿ ಮಾಲಿ ಮತ್ತು ಸುಮಾಲಿಯರನ್ನ ಹೀಯಾಳಿಸಿ ನಿಂದಿಸಿ ಅಪಹಾಸ್ಯ ಮಾಡಿಬಿಡುತ್ತಾನೆ. ಪರಿಪರಿಯಾಗಿ ಎಷ್ಟೇ ಬೇಡಿಕೊಂಡರೂ ಅವರ ಮಾತಿಗೆ ಕಿಂಚಿತ್ತೂ ಬೆಲೆ ಕೊಡದೆ ಕರುಣೆ ತೋರದೆ ಅವಮಾನಿಸಿಬಿಡುತ್ತಾನೆ. ಇದರಿಂದ ಬೇಸತ್ತು ಅಲ್ಲಿಂದ ಹಿಂದಿರುಗಿ ಬಿಡುತ್ತಾನೆ. ಬಂದ ದಾರಿಗೆ ಸುಂಕವಿಲ್ಲ ಎಂದರಿತ ಮಾಲಿ ಮತ್ತು ಸುಮಾಲಿಯರು ಕೊನೆಗೆ ಹಾಗೋ ಹೀಗೋ ಶಿವನ ಆಶ್ರಯವನ್ನು ತಲುಪುತ್ತಾರೆ. ರಾಕ್ಷಸರಾದ ಮಾಲಿ ಸುಮಾಲಿಯರಿಗೆ ಸೂರ್ಯದೇವನು ಕೊಟ್ಟ ಕಷ್ಟವನ್ನು ಗಮನಿಸುತ್ತಾನೆ. ಬ್ರಹ್ಮವೈವರ್ತ ಪುರಾಣದ ಪ್ರಕಾರ ಶಿವದೇವ ಈ ರಾಕ್ಷಸರ ವಿಚಾರವನ್ನು ಕೇಳಿ ಉಗ್ರರೂಪಿಯಾಗುತ್ತಾನೆ. ಕುಪಿತಗೊಂಡ ಶಿವ ಕೂಡಲೇ ತನ್ನ ಪವಿತ್ರವಾದ ತ್ರಿಶೂಲದಿಂದ ಸೂರ್ಯನ ತಂದೆಯಾದ ಕಶ್ಯಪನಂದನ ಮೇಲೆ ದಾಳಿ ಮಾಡುತ್ತಾನೆ. ಈ ಸಂದರ್ಭದಲ್ಲಿ ತನ್ನ ತಂದೆಯ ಮೇಲಾಗುತ್ತಿರುವ ಶಿವನ ದಾಳಿಯನ್ನು ನೋಡಿ 7 ಕುದುರೆಗಳನ್ನು ಒಳಗೊಂಡ ರಥದ ಮೇಲೆ ಕುಳಿತ ಸೂರ್ಯ ಇಡೀ ಜಗತ್ತನ್ನೇ ಸಂಪೂರ್ಣವಾಗಿ ತನ್ನ ಪ್ರಕಾಶಮಾನವಾದ ಕಿರಣಗಳಿಂದ ಬೆಳಗಿಸುತ್ತಾನೆ. ಸೂರ್ಯ ಎಷ್ಟೇ ಕೋಪಗೊಂಡಿದ್ದರೂ ಸಹ ಶಿವನ ದಾಳಿಯನ್ನು ಸಹಿಸಲಾಗದೆ ತಾನು ಕುಳಿತಿದ್ದ 7 ಕುದುರೆಗಳ ರಥದಿಂದ ಪ್ರಜ್ಞೆ ತಪ್ಪಿ ಬಿದ್ದು ಹೋಗುತ್ತಾನೆ. ಶಿವನ ಈ ಅನಿರೀಕ್ಷಿತವಾದ ದಾಳಿಯಿಂದ ಸೂರ್ಯದೇವನು ಕೆಳಗೆ ಬಿದ್ದ ಕೂಡಲೇ ಇಡೀ ಸೃಷ್ಟಿಯೇ ಕತ್ತಲಲ್ಲಿ ಮುಳುಗಿ ಹೋಗುತ್ತದೆ. ಎಲ್ಲೆಡೆಯೂ ಹಾಹಾಕಾರ ಧ್ವನಿಸುತ್ತದೆ. ಒಂದು ಸಣ್ಣ ಬೆಳಕು ಕಾಣದಂತೆ ಲೋಕವೆಲ್ಲ ಗಾಢ ಕತ್ತಲಲ್ಲಿ ಮುಳುಗಿ ಹೋಗುತ್ತದೆ. ಒಮ್ಮೆಲೆ ಇಡೀ ಜಗತ್ತೇ ಕತ್ತಲೆ ಆದದ್ದನ್ನು ಕಂಡು ಸೂರ್ಯನ ತಂದೆ ಕಶ್ಯಪರು ಚಿಂತೆಗೀಡಾಗುತ್ತಾರೆ. ಏನಾಗಿರಬಹುದು ಎಂದು ಊಹಿಸಲು ಸಾಧ್ಯವಾಗದೆ ಕೂಡಲೇ ತನ್ನ ಮಗನಾದ ಸೂರ್ಯನನ್ನು ವಿಚಾರಿಸಲು ಮುಂದಾಗುತ್ತಾರೆ. ಇಡೀ ವಿಶ್ವವನ್ನೇ ತನ್ನ ಪ್ರಕಾಶಮಾನವಾದ ಬೆಳಕನ್ನು ಬೆಳಗುತ್ತಿದ್ದ ಸೂರ್ಯನ ಪರಿಸ್ಥಿತಿ ನೋಡಿ ಕಶ್ಯಪ ಮುನಿಗಳು ಕಂಗಾಲಾಗುತ್ತಾರೆ. ನಡೆದ ಘಟನೆಯ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ಮಾಡಿದ ನಂತರ ತನ್ನ ಮಗ ಸೂರ್ಯನಿಗೆ ಈ ಗತಿ ಬರಲು ಶಿವನೇ ಕಾರಣವೆಂದು ತಿಳಿದು ಬರುತ್ತದೆ. ಸೂರ್ಯನ ಈ ದುಸ್ಥಿತಿಯನ್ನು ಕಂಡು ಕಶ್ಯಪ ಮುನಿಗಳು ತಾಳ್ಮೆ ಕಳೆದುಕೊಂಡು ಉಗ್ರರೂಪನಾಗಿ ಶಿವನನ್ನು ಹುಡುಕುತ್ತಾ ಹೋಗಿ ಕೊನೆಗೆ ಮಹಾಶಿವನ ಎದುರಿಗೆ ಬಂದು ನಿಂತಾಗ ಕಶ್ಯಪನಿಗೆ ಕೋಪ ತಡೆಯಲಾಗದೆ ಶಿವನಿಗೆ ಬೆದರಿಕೆಯನ್ನು ಹಾಕಿ ಶಾಪ ಬಿಡುತ್ತಾರೆ. ಇಂದು ನನ್ನ ಮಗನಾದ ಸೂರ್ಯನ ಸ್ಥಿತಿ ಕಂಡು ನಾನು ಹೇಗೆ ಸಂಕಟ ಪಡುತ್ತಿದ್ದೇನೋ ಅದೇ ರೀತಿ ಮುಂದೆ ನೀನು ಕೂಡ ಸಂಕಟ ಪಡುತ್ತೀಯ ಎಂದು ಶಾಪವನ್ನು ನೀಡುತ್ತಾರೆ. ನಂತರ ಕೋಪವನ್ನು ತ್ಯಜಿಸಿ ಶಾಂತ ಸ್ವರೂಪಿಯಾದ ಶಿವನಿಗೆ ಇಡೀ ಜಗತ್ತೇ ಕತ್ತಲಿನ ಕೂಪದಲ್ಲಿ ಮುಳುಗಿರುವ ಸತ್ಯ ಮನದಟ್ಟಾಗುತ್ತದೆ.
ಕೊನೆಗೆ ಪರಿಹಾರೋಪಾಯಕ್ಕೆ ಸೂರ್ಯನಿಗೆ ಶಿವನು ಜೀವದಾನ ಮಾಡುತ್ತಾನೆ. ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡ ಸೃಷ್ಟಿಕರ್ತನಾದ ಬ್ರಹ್ಮದೇವ ಸೂರ್ಯದೇವನ ಬಳಿ ಬಂದು ನಡೆದ ಘಟನೆಗಳ ಬಗ್ಗೆ ವಿಚಾರಿಸಿಕೊಳ್ಳುತ್ತಾನೆ. ಸೂರ್ಯದೇವನು ಮುಂದೇನು ಮಾಡಬೇಕೆಂಬುದನ್ನು ತಿಳಿಸಿ ಅವನ ಜವಾಬ್ದಾರಿಯನ್ನು ಮತ್ತೊಮ್ಮೆ ನೆನಪಿಸುತ್ತಾನೆ. ಸೂರ್ಯನಲ್ಲಾದ ಈ ರೀತಿಯ ಬದಲಾವಣೆಯಿಂದ ರಾಕ್ಷಸರಾದ ಮಾಲಿ ಮತ್ತು ಸುಮಾಲಿಯರು ಇನ್ನಷ್ಟು ಅಸಾಧ್ಯವಾದ ದೈಹಿಕ ನೋವಿನಿಂದ ನರಳುತ್ತಾರೆ. ಇವರ ಈ ನರಳಾಟ ನೋವಿನ ಬಗ್ಗೆ ತಿಳಿದುಕೊಂಡ ಬ್ರಹ್ಮದೇವ ಬಂದು ಮಾಲಿ ಸುಮಾಲಿಯರನ್ನು ವಿಚಾರಿಸಿ ಈ ಕಷ್ಟಕ್ಕೆ ಕಾರಣ ಏನೆಂಬುದನ್ನು ಚರ್ಚಿಸಿ ನಂತರ ನಿಮ್ಮ ಈ ಕಾಯಿಲೆ ವಾಸಿಯಾಗಬೇಕಾದರೆ ನೀವು ಸೂರ್ಯದೇವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕೆಂಬ ಸಲಹೆಯನ್ನು ಕೊಡುತ್ತಾನೆ. ಅಲ್ಲದೆ ಸೂರ್ಯನನ್ನು ಪೂಜಿಸುವ ಮಹತ್ವದ ಬಗ್ಗೆ ವಿವರಿಸಿ ಹೇಳುತ್ತಾನೆ. ಶ್ರದ್ಧೆಯಿಂದ ನೀವು ಸೂರ್ಯನನ್ನು ಭಜಿಸಿದರೆ ನೀವು ನಿಮ್ಮ ಕಾಯಿಲೆಯಿಂದ ಗುಣಮುಖರಾಗಬಹುದು ಎಂದು ಹೇಳಿ ಸೂರ್ಯದೇವ ತೆರಳುತ್ತಾನೆ. ಬ್ರಹ್ಮದೇವನ ಮಾತಿನಂತೆ ರಾಕ್ಷಸರಾದ ಮಾಲಿ ಮತ್ತು ಸುಮಾಲಿಯರು ಭಕ್ತಿಯಿಂದ ಸೂರ್ಯನನ್ನು ಭಜಿಸಿ ಪೂಜೆ ಮಾಡಿ ಒಲಿಸಿಕೊಳ್ಳುತ್ತಾರೆ. ಇದರಿಂದ ಪುನೀತನಾದ ಸೂರ್ಯದೇವ ಮಾಲಿ ಮತ್ತು ಸುಮಾಲಿಯರಿಗಿದ್ದ ದೈಹಿಕ ಕಾಯಿಲೆಯನ್ನು ಗುಣಪಡಿಸಿ ಅವರನ್ನು ಕಷ್ಟದಿಂದ ಪಾರು ಮಾಡುತ್ತಾನೆ. ಹೀಗೆ ಶಿವನ ಕೋಪಕ್ಕೆ ತುತ್ತಾದ ಸೂರ್ಯನಿಂದಾಗಿ ಇಡೀ ಜಗತ್ತೇ ಕತ್ತಲಿನ ಕೂಪದಲ್ಲಿರುವಂತೆ ಮಾಡಿದ ಕಥೆಯನ್ನು ನೀವೆಲ್ಲರೂ ಓದಿರಬಹುದು. ಹಾಗಾಗಿ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಉಗ್ರರೂಪಿ, ಜಟಾಧರಿ, ನಟರಾಜ ಎಂದೆಲ್ಲ ಕರೆಯಲ್ಪಡುವ ಪರಮೇಶ್ವರನನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಒಲಿಸಿಕೊಂಡರೆ ನಮ್ಮ ಬದುಕು ಕೂಡ ಸನ್ಮಂಗಳವಾಗಬಹುದು. ಸೊ ಇದಾಗಿತ್ತು ವೀಕ್ಷಕರೇ ನಮ್ಮ ಇಂದಿನ ಈ ಸಂಚಿಕೆಯ ಕುರಿತಾದ ವಿವರವಾದ ಮಾಹಿತಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಹೆಚ್ಚಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಓಂ ನಮಃ ಶಿವಾಯ.